ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಗಮನಿಸ್ತಾ ಇದ್ದೀವಿ. ಈ ಅಭಿಷೇಕ್ ಮಾಡಿರುವಂತಹ ವಿಡಿಯೋ, ಅದರಲ್ಲೂ ಪ್ರಸಾರ ಮಾಡಿರುವಂತಹ ಒಂದಷ್ಟು ವಿಡಿಯೋಗಳು ಈಗ ಸಾಕಷ್ಟು ಅನುಮಾನಕ್ಕೂ ಕೂಡ, ಆರಂಭದಲ್ಲೂ ಕೂಡ ಅನುಮಾನಗಳು ಕಾಡಿತ್ತು. ಈಗ ಎಸ್ಐಟಿ ವಿಚಾರಣೆಯನ್ನ ನಡೆಸ್ತಾ ಇದೆ. ಕಣ್ಣೀರ್ ಹಾಕದ ಅನ್ನುವಂತ ವಿಚಾರ ಒಂದಷ್ಟು ಗೊತ್ತಾಗ್ತಾ ಇರೋದು. ಕೇವಲ ಲೈಕ್ಸ್ ಅಂಡ್ ವ್ಯೂಸ್ಗೋಸ್ಕರ ಒಂದು ಧರ್ಮವನ್ನೇ ನಂಬಿರುವಂತ ಜಾಗದ ಅಪಪ್ರಚಾರ ಮಾಡಿರೋದು, ಇದು ಎಷ್ಟು ಮಟ್ಟಿಗೆ ಸರಿ? ಈತನ ವಿರುದ್ಧ ಯಾವ ರೀತಿ ಕಾನೂನಾತ್ಮಕ ಕ್ರಮಗಳು ಆಗಬಹುದು ಅಂತ ದಿನೇಶ್? ಹೌದು ಅಶ್ವಿನಿ, ಏನು ಲೈಕ್ಸ್ ವ್ಯೂಸ್ ಜೊತೆಗೆ ಹಣ ಸಂಪಾದನೆಗಾಗಿ ಮಾಡಿದಂತಹ ವಿಡಿಯೋ ಈಗ ಆತನಿಗೆ ಮುಳುವಾಗಿರುವಂತದ್ದು. ಎಸ್ಐಟಿ ಅಧಿಕಾರಿಗಳು ಆತನನ್ನ ತೀವ್ರ ವಿಚಾರಣೆಗೆ ಕೂಡ ಒಳಪಡಿಸಿರುವಂತದ್ದು. ನಿನ್ನೆ ರಾತ್ರಿ 2:30ವರೆಗೂ ಕೂಡ ಆತನನ್ನ ವಿಚಾರಣೆ ನಡೆಸಿದ್ರು. ಬೇರೆ ಬೇರೆ ರೀತಿಯಾದಂತಹ ವಿಚಾರಣೆಗೆ ಆತನನ್ನ ಒಳಪಡಿಸಿದ್ರು. ಪ್ರಮುಖವಾಗಿ ಆತ ಮಾಡಿದಂತಹ ವಿಡಿಯೋ ಏನಿದೆ ಅದರ ಕುರಿತಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣ ದಾಖಲಾಗುವ ಮೊದಲೇ ಆತ ಒಂದು ವಿಡಿಯೋವನ್ನು ಮಾಡಿದ್ದ. ಹೀಗಾಗಿ ಆ ಒಂದು ವಿಡಿಯೋದ ಬಗ್ಗೆ ಸಾಕಷ್ಟು ಆಕ್ರೋಶಗಳು ಕೂಡ ಕೇಳಿ ಬಂದಿತ್ತು. ಇದರ ವಿಚಾರವಾಗಿ ಆತನನ್ನ ನಿನ್ನೆ ತೀವ್ರವಾಗಿ ವಿಚಾರಣೆ ನಡೆಸಿರುವಂತದ್ದು. ವಿಚಾರಣೆ ಸಂದರ್ಭದಲ್ಲೂ ಕೂಡ ತಪ್ಪೊಪ್ಪಿಕೊಂಡಿದ್ದಾನೆ. ಜೊತೆಗೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಕಣ್ಣೀರು ಸುರಿಸಿ ಮುಂದೆ ಈ ರೀತಿಯಾಗಿ ಯಾವುದೇ ವಿಡಿಯೋಗಳನ್ನ ಮಾಡೋದಿಲ್ಲ, ಇಲ್ಲಿಗೆ ಬಿಟ್ಟು ಬಿಡಿ ಅನ್ನುವಂಥದ್ದನ್ನ ಬೇಡಿಕೊಂಡ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಮತ್ತು ಈತನ ಒಂದು ವಿಡಿಯೋ ಏನಿದೆಯಲ್ಲ ಅದು ಬಹಳಷ್ಟು ಏನು ವೈರಲ್ ಆಗಿತ್ತು. ಜೊತೆಗೆ ಅದರ ಕುರಿತು ಬಹಳಷ್ಟು ಜನ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಆತ ಒಂದು ವಿಡಿಯೋದಲ್ಲಿ ಕಾಡಿಗೆ ತೆರಳಿದ್ದ, ಅಂದ್ರೆ ಜಯಂತ್ ಮತ್ತು ಮತ್ತೋರ್ವರನ್ನು ಕರೆದುಕೊಂಡು ಕಾಡಿಗೆ ತೆರಳಿ ವಿಡಿಯೋ ಮಾಡಿದ್ದ. ಏನು ಹಗಲು ಮಾತ್ರ ಅಲ್ಲದೆ ರಾತ್ರಿ ವೇಳೆ ಕೂಡ ಆ ಒಂದು ಕಾಡಿನಲ್ಲಿ ವಿಡಿಯೋ ಮಾಡಿ ಅದನ್ನ ಪ್ರಸಾರ ಮಾಡಿದ್ದ. ಇದರ ವಿರುದ್ಧ ಬಹಳಷ್ಟು ಆಕ್ರೋಶ ಕೂಡ ಕೇಳಿ ಬಂದಿತ್ತು. ಅದರ ಜೊತೆಗೆ 11ರ ಮೇಲೆ 14ನೇ ಪಾಯಿಂಟ್ ಏನಿದೆ ಅಲ್ಲ, ಅಲ್ಲಿ ಅಸ್ಥಿ ಪಂಜರ ಸಿಕ್ಕಿತ್ತು. ಅದನ್ನ ಈತ ಮೊದಲೇ ಗುರುತಿಸಿ ಚಿನ್ನಯ್ಯನಿಗೆ ಹೇಳಿದ್ದ ಅನ್ನುವಂತ ಅನುಮಾನ ಕೂಡ ಇತ್ತು. ಜೊತೆಗೆ ಆರೋಪ ಕೂಡ ಇತ್ತು. ಅಂದ್ರೆ 11ರ ಮೇಲೆ 14ನೇ ಪಾಯಿಂಟ್ ನಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿತ್ತು, ಅದು ಚಿನ್ನಯ್ಯನಿಗೆ ಹೇಳಿದ್ದು ಈ ಯೂಟ್ಯೂಬರೇ ಅನ್ನುವಂತ ಒಂದಷ್ಟು ಅನುಮಾನ ಇತ್ತು. ಈ ನೆಲೆಯಲ್ಲಿ ಕೂಡ ಎಸ್ಐಟಿ ಅಧಿಕಾರಿಗಳು ಆತನನ್ನ ತೀವ್ರವಾಗಿ ನಿನ್ನೆ ಪ್ರಶ್ನೆ ಮಾಡಿರುವಂತದ್ದು. ಆ ಒಂದು ವಿಡಿಯೋಗೆ ಸಂಬಂಧಿಸಿದಾದ್ರೆ, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ವಿಡಿಯೋಗಳನ್ನು ಆತ ಪ್ರಸಾರ ಮಾಡಿದ, ಅದಕ್ಕೂ ಸಂಬಂಧಿಸಿದಂತಹ ಸಾಕಷ್ಟು ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿರುವಂತದ್ದು. ಅದರ ಜೊತೆಗೆ ಸುಜಾತಾ ಭಟ್ ಪ್ರಕರಣದಲ್ಲೂ ಕೂಡ ಈತ ಹಲವಷ್ಟು ವಿಡಿಯೋಗಳನ್ನ ಮಾಡಿದ್ದ, ಬೇರೆ ಬೇರೆ ರೀತಿಯಾದಂತಹ ವಿಡಿಯೋಗಳನ್ನ ಮಾಡಿ ತನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಪ್ರಸಾರ ಮಾಡಿದ್ದ. ಅದಕ್ಕೆ ಸಂಬಂಧಿಸಿದಂತಹ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಕೇಳಿದ್ರು. ಅಂದ್ರೆ ಈತನ ಒಂದಷ್ಟು ವಿಡಿಯೋಗಳೇನಿದೆ ಅದು ಬಹಳಷ್ಟು ಗೊಂದಲಕ್ಕೆ ಈಡು ಮಾಡಿಕೊಟ್ಟಿತ್ತು ಮತ್ತು ಜನರೇ ಒಂದಷ್ಟು ಮಾತಾಡಿಕೊಳ್ಳುವಂತಾಗಿತ್ತು. ಮತ್ತು ಈ ವಿಡಿಯೋದಲ್ಲಿ ಸಾಕಷ್ಟು ಸುಳ್ಳುಗಳನ್ನು ಹೇಳಿದ, ಅಂದ್ರೆ ಚಿನ್ನಯ್ಯನ ವಿಚಾರವಾಗಿ ಸಾಕಷ್ಟು ಸುಳ್ಳುಗಳನ್ನು ಹೇಳಿದ. ಜೊತೆಗೆ ಆ ಒಂದು ಶವಹೂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈತನೇ ಒಂದು ಮೀಡಿಯಾ ಟ್ರಯಲ್ ಮಾಡಿದ್ದ, ಅಲ್ಲಿ ಇಷ್ಟು ಶವ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈತ ತನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಮಾತಾಡಿದ. ಹೀಗಾಗಿ ಎಲ್ಲ ವಿಚಾರಕ್ಕೆ ಸಂಬಂಧಿಸಿದಂತೆ ಆತನನ್ನ ನಿನ್ನೆ ವಿಚಾರಣೆಗೆ ಕರೆದಿರುವಂತದ್ದು. ರಾತ್ರಿ 2:30ವರೆಗೂ ಕೂಡ ಆತನನ್ನ ತೀವ್ರವಾಗಿ ವಿಚಾರಣೆಗೆ ಎಸ್ಐಟಿ ಅಧಿಕಾರಿಗಳು ಒಳಪಡಿಸಿರುವಂತದ್ದು. ಮುಂದೆಯೂ ಕೂಡ ಆತನನ್ನ ವಿಚಾರಣೆ ನಡೆಸ್ತೇವೆ, ಆ ಸಂದರ್ಭದಲ್ಲಿ ಬರಬೇಕು ಅನ್ನುವಂತ ಖಡಕ್ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಸದ್ಯ ಓರ್ವ ಅಂದ್ರೆ ಯುನೈಟೆಡ್ ಮೀಡಿಯಾ ಅನ್ನುವಂತ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿದಂತ ಅಭಿಷೇಕ್ ನನ್ನ ಸದ್ಯ ಕರೆದು ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ಮುಂದಿನ ಹಂತಗಳಲ್ಲಿ ಮತ್ತಷ್ಟು ಯೂಟ್ಯೂಬ್ ಚಾನೆಲ್ಗಳ ವಿರುದ್ಧ ಅವರನ್ನು ಕೂಡ ಕರೆದು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಸಾಮಾಜಿಕ ಹೋರಾಟಗಾರರಾದಂತಹ ಪ್ರಶಾಂತ್ ಸ್ತಂಭರಗಿ ಅವರು ಕೂಡ ದೂರು ನೀಡಿದ್ರು. ಅಂದ್ರೆ ಈ ಎಲ್ಲ ಸುಮಾರು ಅವರು 5 ಯೂಟ್ಯೂಬ್ ಚಾನೆಲ್ಗಳನ್ನ ಮೆನ್ಷನ್ ಕೂಡ ಮಾಡಿದ್ರು. ಈ ಒಂದು 5 ಯೂಟ್ಯೂಬ್ ಚಾನೆಲ್ಗಳೇನಿದೆ ಇದು ಕಾನೂನಿಗೆ ವಿರುದ್ಧವಾಗಿ ಇದರಲ್ಲಿ ಒಂದಷ್ಟು ವಿಡಿಯೋಗಳನ್ನ ಪ್ರಸಾರ ಮಾಡಿದ್ದಾರೆ. ಇವರ ವಿರುದ್ಧವೂ ಕೂಡ ಎಸ್ಐಟಿ ಕ್ರಮ ಕೈಗೊಳ್ಳಬೇಕು, ಇವರ ವಿರುದ್ಧವೂ ಕೂಡ ದೂರು ದಾಖಲಿಸಬೇಕು, ಇವರನ್ನು ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂತ ಕಂಪ್ಲೇಂಟ್ ಕೂಡ ಸಂಬರಗಿ ಅವರು ನೀಡಿದ್ರು. ಹೀಗಾಗಿ ಸದ್ಯ ಓರ್ವನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯೂಟ್ಯೂಬರ್ಗಳನ್ನ ಕರೆದು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಬಹುತೇಕವಾಗಿ ದಟ್ಟ ಆಗಿರುವಂತದ್ದು. ಅಶ್ವಿನಿ, ಆಲ್ ರೈಟ್ ದಿನೇಶ್, ಥ್ಯಾಂಕ್ ಯು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಗಮನಿಸ್ತಾ ಇದ್ದೀವಿ. ಈ ಅಭಿಷೇಕ್ ಮಾಡಿರುವಂತಹ ವಿಡಿಯೋ, ಅದರಲ್ಲೂ ಪ್ರಸಾರ ಮಾಡಿರುವಂತಹ ಒಂದಷ್ಟು ವಿಡಿಯೋಗಳು ಈಗ ಸಾಕಷ್ಟು ಅನುಮಾನಕ್ಕೂ ಕೂಡ, ಆರಂಭದಲ್ಲೂ ಕೂಡ ಅನುಮಾನಗಳು ಕಾಡಿತ್ತು.
ಈಗ SIT ವಿಚಾರಣೆಯನ್ನ ನಡೆಸ್ತಾ ಇದೆ. ಕಣ್ಣೀರ್ ಹಾಕದ ಅನ್ನುವಂತ ವಿಚಾರ ಒಂದಷ್ಟು ಗೊತ್ತಾಗ್ತಾ ಇರೋದು. ಕೇವಲ ಲೈಕ್ಸ್ ಅಂಡ್ ವ್ಯೂಸ್ಗೋಸ್ಕರ ಒಂದು ಧರ್ಮವನ್ನೇ ನಂಬಿರುವಂತ ಜಾಗದ ಅಪಪ್ರಚಾರ ಮಾಡಿರೋದು ಇದು ಎಷ್ಟು ಮಟ್ಟಿಗೆ ಸರಿ? ಈತನ ವಿರುದ್ಧ ಯಾವ ರೀತಿ ಕಾನೂನಾತ್ಮಕ ಕ್ರಮಗಳು ಆಗಬಹುದು ಅಂತ ದಿನೇಶ್. ಹೌದು ಅಶ್ವಿನಿ, ಏನು ಲೈಕ್ಸ್ ವ್ಯೂಸ್ ಜೊತೆಗೆ ಹಣ ಸಂಪಾದನೆಗಾಗಿ ಮಾಡಿದಂತಹ ವಿಡಿಯೋ ಈಗ ಆತನಿಗೆ ಮುಳುವಾಗಿರುವಂತದ್ದು. SIT ಅಧಿಕಾರಿಗಳು ಆತನನ್ನ ತೀವ್ರ ವಿಚಾರಣೆಗೆ ಕೂಡ ಒಳಪಡಿಸಿರುವಂತದ್ದು. ನಿನ್ನೆ ರಾತ್ರಿ 2:15ವರೆಗೂ ಕೂಡ ಆತನನ್ನ ವಿಚಾರಣೆ ನಡೆಸಿದ್ರು. ಬೇರೆ ಬೇರೆ ರೀತಿಯಾದಂತಹ ವಿಚಾರಣೆಗೆ ಆತನನ್ನ ಒಳಪಡಿಸಿದ್ರು. ಪ್ರಮುಖವಾಗಿ ಆತ ಮಾಡಿದಂತಹ ವಿಡಿಯೋ ಏನಿದೆ ಅದರ ಕುರಿತಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣ ದಾಖಲಾಗುವ ಮೊದಲೇ ಆತ ಒಂದು ವಿಡಿಯೋವನ್ನು ಮಾಡಿದ್ದ. ಹೀಗಾಗಿ ಆ ಒಂದು ವಿಡಿಯೋದ ಬಗ್ಗೆ ಸಾಕಷ್ಟು ಆಕ್ರೋಶಗಳು ಕೂಡ ಕೇಳಿ ಬಂದಿತ್ತು. ಇದರ ವಿಚಾರವಾಗಿ ಆತನನ್ನ ನಿನ್ನೆ ತೀವ್ರವಾಗಿ ವಿಚಾರಣೆ ನಡೆಸಿರುವಂತದ್ದು. ವಿಚಾರಣೆ ಸಂದರ್ಭದಲ್ಲೂ ಕೂಡ ತಪ್ಪೊಪ್ಪಿಕೊಂಡಿದ್ದಾನೆ. ಜೊತೆಗೆ SIT ಅಧಿಕಾರಿಗಳ ಮುಂದೆ ಕಣ್ಣೀರು ಸುರಿಸಿ ಮುಂದೆ ಈ ರೀತಿಯಾಗಿ ಯಾವುದೇ ವಿಡಿಯೋಗಳನ್ನ ಮಾಡೋದಿಲ್ಲ, ಇಲ್ಲಿಗೆ ಬಿಟ್ಟು ಬಿಡಿ ಅನ್ನುವಂಥದ್ದನ್ನ ಬೇಡಿಕೊಂಡ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಮತ್ತು ಈತನ ಒಂದು ವಿಡಿಯೋ ಏನಿದೆಯಲ್ಲ ಅದು ಬಹಳಷ್ಟು ಏನೋ ವೈರಲ್ ಆಗಿತ್ತು. ಜೊತೆಗೆ ಅದರ ಕುರಿತು ಬಹಳಷ್ಟು ಜನ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಆತ ಒಂದು ವಿಡಿಯೋದಲ್ಲಿ ಕಾಡಿಗೆ ತೆರಳಿದ್ದ, ಅಂದ್ರೆ ಜಯಂತ್ ಮತ್ತು ಮತ್ತೋರ್ವರನ್ನು ಕರೆದುಕೊಂಡು ಕಾಡಿಗೆ ತೆರಳಿ ವಿಡಿಯೋ ಮಾಡಿದ್ದ. ಏನು ಹಗಲು ಮಾತ್ರ ಅಲ್ಲದೆ ರಾತ್ರಿ ವೇಳೆ ಕೂಡ ಆ ಒಂದು ಕಾಡಿನಲ್ಲಿ ವಿಡಿಯೋ ಮಾಡಿ ಅದನ್ನ ಪ್ರಸಾರ ಮಾಡಿದ್ದ. ಇದರ ವಿರುದ್ಧ ಬಹಳಷ್ಟು ಆಕ್ರೋಶ ಕೂಡ ಕೇಳಿ ಬಂದಿತ್ತು. ಅದರ ಜೊತೆಗೆ 11ರ ಮೇಲೆ 14ನೇ ಪಾಯಿಂಟ್ ಏನಿದೆ ಅಲ್ಲ ಅಲ್ಲಿ ಅಸ್ಥಿ ಪಂಜರ ಸಿಕ್ಕಿತ್ತು. ಅದನ್ನ ಈತ ಮೊದಲೇ ಗುರುತಿಸಿ ಚಿನ್ನಯ್ಯನಿಗೆ ಹೇಳಿದ್ದ ಅನ್ನುವಂತ ಅನುಮಾನ ಕೂಡ ಇತ್ತು. ಜೊತೆಗೆ ಆರೋಪ ಕೂಡ ಇತ್ತು. ಅಂದ್ರೆ 11ರ ಮೇಲೆ 14ನೇ ಪಾಯಿಂಟ್ ನಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿತ್ತು, ಅದು ಚಿನ್ನಯ್ಯನಿಗೆ ಹೇಳಿದ್ದು ಈ ಯೂಟ್ಯೂಬರೇ ಅನ್ನುವಂತ ಒಂದಷ್ಟು ಅನುಮಾನ ಇತ್ತು. ಈ ನೆಲೆಯಲ್ಲಿ ಕೂಡ SIT ಅಧಿಕಾರಿಗಳು ಆತನನ್ನ ತೀವ್ರವಾಗಿ ನಿನ್ನೆ ಪ್ರಶ್ನೆ ಮಾಡಿರುವಂತದ್ದು. ಆ ಒಂದು ವಿಡಿಯೋಗೆ ಸಂಬಂಧಿಸಿದಾದ್ರೆ, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ವಿಡಿಯೋಗಳನ್ನು ಆತ ಪ್ರಸಾರ ಮಾಡಿದ, ಅದಕ್ಕೂ ಸಂಬಂಧಿಸಿದಂತಹ ಸಾಕಷ್ಟು ಪ್ರಶ್ನೆಗಳನ್ನ SIT ಅಧಿಕಾರಿಗಳು ಮಾಡಿರುವಂತದ್ದು. ಅದರ ಜೊತೆಗೆ ಸುಜಾತಾ ಭಟ್ ಪ್ರಕರಣದಲ್ಲೂ ಕೂಡ ಈತ ಹಲವಷ್ಟು ವಿಡಿಯೋಗಳನ್ನ ಮಾಡಿದ್ದ, ಬೇರೆ ಬೇರೆ ರೀತಿಯಾದಂತಹ ವಿಡಿಯೋಗಳನ್ನ ಮಾಡಿ ತನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪ್ರಸಾರ ಮಾಡಿದ್ದ. ಅದಕ್ಕೆ ಸಂಬಂಧಿಸಿದಂತಹ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ SIT ಅಧಿಕಾರಿಗಳು ಕೇಳಿದ್ರು. ಅಂದ್ರೆ ಈತನ ಒಂದಷ್ಟು ವಿಡಿಯೋಗಳೇನಿದೆ ಅದು ಬಹಳಷ್ಟು ಗೊಂದಲಕ್ಕೆ ಈಡು ಮಾಡಿಕೊಟ್ಟಿತ್ತು ಮತ್ತು ಜನರೇ ಒಂದಷ್ಟು ಮಾತಾಡಿಕೊಳ್ಳುವಂತಾಗಿತ್ತು. ಮತ್ತು ಈ ವಿಡಿಯೋದಲ್ಲಿ ಸಾಕಷ್ಟು ಸುಳ್ಳುಗಳನ್ನ ಹೇಳಿದ, ಅಂದ್ರೆ ಚಿನ್ನಯ್ಯನ ವಿಚಾರವಾಗಿ ಸಾಕಷ್ಟು ಸುಳ್ಳುಗಳನ್ನ ಹೇಳಿದ. ಜೊತೆಗೆ ಆ ಒಂದು ಶವಹೂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈತನೇ ಒಂದು ಮೀಡಿಯಾ ಟ್ರಯಲ್ ಮಾಡಿದ್ದ, ಅಲ್ಲಿ ಇಷ್ಟು ಶವ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈತ ತನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಮಾತಾಡಿದ. ಹೀಗಾಗಿ ಎಲ್ಲಾ ವಿಚಾರಕ್ಕೆ ಸಂಬಂಧಿಸಿದಂತೆ ಆತನನ್ನ ನಿನ್ನೆ ವಿಚಾರಣೆಗೆ ಕರೆದಿರುವಂತದ್ದು. ರಾತ್ರಿ 2:15ವರೆಗೂ ಕೂಡ ಆತನನ್ನ ತೀವ್ರವಾಗಿ ವಿಚಾರಣೆಗೆ SIT ಅಧಿಕಾರಿಗಳು ಒಳಪಡಿಸಿರುವಂತದ್ದು. ಮುಂದೆಯೂ ಕೂಡ ಆತನನ್ನ ವಿಚಾರಣೆ ನಡೆಸ್ತೇವೆ, ಆ ಸಂದರ್ಭದಲ್ಲಿ ಬರಬೇಕು ಅನ್ನುವಂತ ಖಡಕ್ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಸದ್ಯ ಓರ್ವ ಅಂದ್ರೆ ಯುನೈಟೆಡ್ ಮೀಡಿಯಾ ಅನ್ನುವಂತ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿದಂತ ಅಭಿಷೇಕ್ ನನ್ನ ಸದ್ಯ ಕರೆದು SIT ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ಮುಂದಿನ ಹಂತಗಳಲ್ಲಿ ಮತ್ತಷ್ಟು ಯೂಟ್ಯೂಬ್ ಚಾನೆಲ್ಗಳ ವಿರುದ್ಧ ಅವರನ್ನು ಕೂಡ ಕರೆದು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಸಾಮಾಜಿಕ ಹೋರಾಟಗಾರರಾದಂತಹ ಪ್ರಶಾಂತ್ ಸ್ತಂಭರಗಿ ಅವರು ಕೂಡ ದೂರು ನೀಡಿದ್ರು. ಅಂದ್ರೆ ಸುಮಾರು ಅವರು 5 ಯೂಟ್ಯೂಬ್ ಚಾನೆಲ್ಗಳನ್ನ ಮೆನ್ಷನ್ ಕೂಡ ಮಾಡಿದ್ರು. ಈ ಒಂದು 5 ಯೂಟ್ಯೂಬ್ ಚಾನೆಲ್ಗಳೇನಿದೆ ಇದು ಕಾನೂನಿಗೆ ವಿರುದ್ಧವಾಗಿ ಇದರಲ್ಲಿ ಒಂದಷ್ಟು ವಿಡಿಯೋಗಳನ್ನ ಪ್ರಸಾರ ಮಾಡಿದ್ದಾರೆ. ಇವರ ವಿರುದ್ಧವೂ ಕೂಡ SIT ಕ್ರಮ ಕೈಗೊಳ್ಳಬೇಕು, ಇವರ ವಿರುದ್ಧವೂ ಕೂಡ ದೂರು ದಾಖಲಿಸಬೇಕು, ಇವರನ್ನು ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂತ ಕಂಪ್ಲೇಂಟ್ ಕೂಡ ಸಂಬರಗಿ ಅವರು ನೀಡಿದ್ರು. ಹೀಗಾಗಿ ಸದ್ಯ ಓರ್ವನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯೂಟ್ಯೂಬರ್ಗಳನ್ನ ಕರೆದು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಬಹುತೇಕವಾಗಿ ದಟ್ಟ ಆಗಿರುವಂತದ್ದು. ಅಶ್ವಿನಿ, ಆಲ್ ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.